ವಿಜಯಪುರ ಜಿಲ್ಲೆ ಬಸವನಬಾಗೇವಾಡಿ. ಇಂದು ಡೋಣೂರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಹಜರತ್ ಸೈಯದ್ ಶಾಹ್ ಸುಲೇಮಾನ್ ಖಾದ್ರಿ ದರ್ಗಾದಲ್ಲಿ ಒಂದು ಮಹತ್ವದ ಕಾರ್ಯಕ್ರಮ ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಎಂಎಲ್ಸಿ ಶ್ರೀ ಸುನಿಲ್ ಗೌಡ ಪಾಟೀಲ್ ಅವರು ದರ್ಗಾಕ್ಕೆ ಭೇಟಿ ನೀಡಿ ಜಿಯಾರತ್ ಮಾಡಿ ದೇಶದ ಶಾಂತಿ ಮತ್ತು ಸೌಹಾರ್ದತೆಗೆ ಪ್ರಾರ್ಥನೆ ಸಲ್ಲಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜನಾಬ್ ಶಬ್ಬೀರ್ ಅಹಮದ್ ಡಾಲಯತ್, ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರು, ಎಸಿಸಿ ಹ್ಯೂಮನ್ ರೈಟ್ಸ್ ವಿಜಯಪುರ ವಹಿಸಿಕೊಂಡರು. ಅವರ ನೇತೃತ್ವದಲ್ಲಿ ಡೋಣೂರ ಗ್ರಾಮಸ್ಥರು, ಹಿರಿಯರು, ಯುವಕರು, ದರ್ಗಾದ ಭಕ್ತಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅತಿಥಿಗಳಿಗೆ ಆತ್ಮೀಯ ಸ್ವಾಗತ ಕೋರಿದರು. ಇವತ್ತು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಿರಿ. ಇವತ್ತು ಈ ಒಂದು ಹಜರತ್ ಸೈಯದ್ ಸುಲೇಮಾನ್ ಶಾ ಖಾದ್ರಿ ದರ್ಗಾದ ಏನು ತಾವು ಕಾರ್ಯಕ್ರಮವನ್ನು ಇಟ್ಟಿದ್ದೀರಿ. ಇವತ್ತು ನಮ್ಮ ಸಚಿವರು ಈ ಭಾಗದ ಶಾಸಕ ಆಗಮಿಸಿ ಅವರು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ಇವತ್ತು ಭಾಳ ದಿನದಿಂದ, ಯಾಕಂದ್ರೆ ವರ್ತಕರ ನನ್ನ ಕಡೆ ಬಂದಾಗ ತಾವೆಲ್ಲ ಹೇಳಿದ್ರಿ, ಡೋಣೂರು ಗ್ರಾಮಕ್ಕೆ ಒಂದು ದಿನ ಬಂದಿಲ್ಲ, ನೀವು ಬಂದು ಹೋಗ್ಬೇಕು, ಯಾಕಂದ್ರೆ ಗ್ರಾಮ ಪಂಚಾಯತಿಗೆ ಇಲ್ಲೊಂದು ವಿಸಿಟ್ ಮಾಡ್ಬೇಕಂತ ಹೇಳಿ ನಾನು ಮಾಡಿದ್ದೆ. ಅವಾಗ ಕೂಡ ನಾನು MLC ಆದ ನಂತರ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ನಾನು ಭೇಟಿ ಕೊಡ್ಬೇಕಂತ ಮಾಡಿದೆ. ಎರಡೂ ಜಿಲ್ಲಾ ಸೇರಿ ಸುಮಾರು ಒಂದು 436 ಗ್ರಾಮ ಪಂಚಾಯತಿ ಬರ್ತವೆ, ಬಿಜಾಪುರ ಮತ್ತು ಬಾಗಲಕೋಟೆ ಸೇರಿ. ಅದು ಪ್ರಯತ್ನ ಕೂಡ ಮಾಡಿದೆ ನಾನು. ಅಲ್ಲಲ್ಲಿ ಎಲ್ಲ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ದಿನ ಒಂದು 5-6 ಗ್ರಾಮ ಪಂಚಾಯತಿ ಮಾಡುವಂತ ಸ್ಟಾರ್ಟ್ ಮಾಡಿದೆ. ಫಸ್ಟ್ ದೇವರಪುರಿಗೆ ಸಿಂದಿಗೆಯಿಂದ ಪ್ರಾರಂಭ ಮಾಡಿದ್ವಿ. ಆದ್ರೆ ಅವು ದಿನ 5-6 ಆಗೋ ಜಾಗದಾಗ 2-3 ಆಗಕತ್ತು. ಯಾಕಂದ್ರೆ ಒಂದು ಕಡೆ ಹೋಗೋಣ ಆ ಟೈಮ್ ವ್ಯತ್ಯಾಸ ಆಗಾಕತ್ತು. ಒಂದು ಕಡೆ ಹೋಗಿ ಅಲ್ಲಿ ಮುಂದೆ ಹೋಗೋದ್ರಾಗ ಟೈಮ್ 2-3 ತಾಸು ಗ್ಯಾಪ್ ಆಗಾಕತ್ ಕೂಡಲೇ ಅವ್ರು ಕೈ ಹೊಂಟ್ರು ಮುಂದೆ. ಅದಕ್ಕೆ ಹಂಗಾಗಂಗಿಲ್ಲ ಅಂತ ಹೇಳಿ ತಾಲೂಕು ವೈಸ್, ಅಂದರೆ ತಾಲೂಕು ವೈಸ್ ಅಥವಾ ಜಿಲ್ಲಾ ಪಂಚಾಯತಿ ವೈಸ್ ಅಥವಾ ಮತಕ್ಷೇತ್ರವಾರ ಮಾಡಿದ್ವಿ. ಕೆಲವೊಂದು ಕಡೆ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರನ್ನ ಕರೆಸಿ ಎಲ್ಲ ಅವರಿಗೆ ಒಂದು ಅವ್ರಿಗೆ ಬೇಕಾದಂಥ ಸಮಸ್ಯೆಗಳು, ಇಲ್ಲಿ ಅಧ್ಯಕ್ಷರಾದ